ದಾವಣಗೆರೆಯಲ್ಲಿ ಡಿಕೆ ಸಮ್ಮುಖದಲ್ಲೇ ಭಾರಿ ಹೈ ಡ್ರಾಮಾ ನಡೆದಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಸಭೆ ಬಳಿಕ ಭಾರಿ ಅವಾಂತರ ಸೃಷ್ಟಿಯಾಯಿತು. ದಾವಣಗೆರೆಯಲ್ಲಿ ಡಿಕೆ ಸಮ್ಮುಖದಲ್ಲೇ ಭಾರಿ ಹೈ ಡ್ರಾಮಾ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಸಭೆ ಬಳಿಕ ಭಾರಿ ಅವಾಂತರ. ಸಭೆ ಮುಗಿಸಿ ಹೊರಬಂದ ವೇಳೆ ಭಾರಿ ನೂಕುನುಗ್ಗಲು. ಡಿಕೆ ಹಿಂದೆ ಏಕಾಏಕಿ ಓಡಿ ಬಂದ ಕಾರ್ಯಕರ್ತರು ಗೊಂದಲ. ಚಿಕ್ಕದಾಗಿದ್ದ ಬಾಗಿಲಿನ ಬಳಿ ತಳ್ಳಾಟ ನೂಕಾಟ ಜೋರಾಗಿತ್ತು. ಜನ ಹೆಚ್ಚಾಗಿ ನೂಕುನುಗ್ಗಲು ಉಂಟಾದ ಕಾರಣ ಡೋರ್ ಗ್ಲಾಸ್ ಪುಡಿ ಪುಡಿ ಆಯಿತು. ಡೋರ್ ಗ್ಲಾಸ್ ಪುಡಿ ಪುಡಿ. ಒಂದು ಕ್ಷಣ ಬೆಚ್ಚಿ ಬಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ನೂಕುನುಗ್ಗಲಿನಲ್ಲಿ ತಕ್ಷಣವೇ ಗಾಯಾಳು ಕಾರ್ಯಕರ್ತ ಅಲಿ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ದಾವಣಗೆರೆಯಲ್ಲಿ ಡಿಕೆ ಸಮ್ಮುಖದಲ್ಲೇ ಭಾರಿ ಹೈ ಡ್ರಾಮಾ. ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಡಿಕೆ ಮತ ಭೇಟಿಗೆ ಅಂತ ಹೋಗಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಗೊಂದಲಗಳು ಸೃಷ್ಟಿಯಾಗಿತ್ತು. ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಮುನ್ನುಗ್ಗಿದ್ರು. ಇದೀಗ ಬಂಡಾಯ ಶಮನ ಆದ ಬಳಿಕ ಡಿಕೆ ಶಿವಕುಮಾರ್ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮತ ಬೇಟೆಗಾಗಿ, ಪ್ರಚಾರಕ್ಕಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದುವರೆಗೂ ಆಗಿದ್ದು. ಇನ್ನು ಮುಂದೆ ಯಾವ ರೀತಿಯಾಗಿರುತ್ತೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇರುವಂತ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ ನೋಡಿ, ಡಿಕೆ ಶಿವಕುಮಾರ್ ದಾವಣಗೆರೆಗೆ ಎಂಟ್ರಿಯನ್ನ ಕೊಟ್ಟಿದ್ರು. ಅಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಬಾಗಿಲು ಸಹಿತ ಚಿಕ್ಕದಾಗಿತ್ತು. ನೂಕು ನುಗ್ಗಲು ಸೃಷ್ಟಿಯಾಯಿತು. ಡೋರ್ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಯ್ತಂತೆ. ಡೋರ್ ಗ್ಲಾಸ್ ಪುಡಿ ಪುಡಿಯಾಗಿ ಒಂದು ಕ್ಷಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಬೆಚ್ಚಿ ಬಿದ್ದಿದ್ರು. ಏನಾಯ್ತಪ್ಪ ಅಂತ ಹೇಳಿ. ನೂಕುನುಗ್ಗಲಿನಲ್ಲಿ ಅಲಿ ಎಂಬ ಕಾರ್ಯಕರ್ತನ ಭುಜಕ್ಕೆ ಗಾಯ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್. ತಕ್ಷಣವೇ ಗಾಯಾಳುವನ್ನ ಕಾರ್ಯಕರ್ತ ಅಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಸಹಿತ ಅಲ್ಲಿ ಹರಸಾಹಸವನ್ನ ಪಟ್ಟಿರುವಂಥದ್ದು. ಚಿಕ್ಕದಾಗಿದ್ದಂತಹ ಬಾಗಿಲಿನಲ್ಲಿ ತಳ್ಳಾಟ ನೂಕಾಟ ಜೋರಾಗಿತ್ತಂತೆ. ಡಿಕೆ ಹಿಂದೆ ಏಕಾಏಕಿ ಓಡಿ ಬಂದ ಕಾರ್ಯಕರ್ತರು. ಡಿಕೆ ಶಿವಕುಮಾರ್ ಮತ ಬೇಟೆಗೆ ಅಂತ ಹೋಗಿದ್ದಾರೆ, ಪ್ರಚಾರಕ್ಕೆ ಅಂತ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕೆ ಈ ರೀತಿಯಾಗಿ ನೂಕುನುಗ್ಗಲು ಮಾಡಿಕೊಂಡು ಅಲ್ಲಿ ಈ ರೀತಿಯಾದಂಥ ಉದ್ವಿಗ್ನ ಪರಿಸ್ಥಿತಿಯನ್ನ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಮತ್ತೊಂದು ಕಡೆ. ಇವರೆಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಸಮಾಜಮುಖಿಯಾಗಿರುವಂಥವ್ರು, ಸಮಾಜಕ್ಕೆಲ್ಲ ಏನೋ ಒಂದು ರೀತಿಯಾಗಿ ಒಳಿತನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷದ ಜೊತೆಗೆ ಕೆಲಸವನ್ನ ಮಾಡುವಂಥವ್ರು. ಬಟ್ ಇಲ್ಲಿ ನೋಡಿ, ರಾಜಕೀಯವಾಗಿ ಕೆಲವೊಂದಿಷ್ಟನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಮತ್ತು ಒಂದು ಕಡೆ ಡಿಕೆ ಶಿವಕುಮಾರ್ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಟ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಗೆಲ್ಲಬೇಕೆನ್ನುವಂಥ ಒಂದು ನಿಲುವಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೀಗ ಮುನ್ನುಗ್ತಾ ಇದೆ. ಒಂದು ಕಡೆ ಸಾದಿಕ್ ಪೈಲ್ವಾನನ್ನ ಬಂಡಾಯದಂತ ಸಂದರ್ಭದಲ್ಲೂ ಕೂಡ ಏನು ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ಬಿಡುತ್ತೆ ಅನ್ನುವಂಥದ್ದು ಆಗ್ಬಿಟ್ಟಿತ್ತು. ಒಂದು ಕಡೆ ನೋಡಿ, ಕಾಂಗ್ರೆಸ್ ಇಂದ ಸಮರ್ಥ್ ಅವರು, ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್, ಇನ್ನು ಅದ್ರ ಜೊತೆಗೆ ಬಿಜೆಪಿ, ಹೀಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ಬಿಡುತ್ತಪ್ಪ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಸಾದಿಕ್ ಪೈಲ್ವಾನ್ ಸ್ಪರ್ಧೆಯಿಂದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅನ್ನುವಂಥ ಒಂದಿಷ್ಟು ಅನುಮಾನಗಳಿತ್ತು. ಬಟ್ ಕೊನೆಯದಾಗಿ ಸಿಎಂ ಸಿದ್ದರಾಮಯ್ಯ ಬಂಡಾಯವನ್ನ ಶಮನ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ರಿಜ್ವಾನ್ ಹರ್ಷದ್ ಸಾದಿಕ್ ಪೈಲ್ವಾನ್ನ ಮನವೊಲಿಕೆ ಮಾಡ್ತಾರೆ. ಇದನ್ನ ನಾವು ಗಮನಿಸಬೇಕಾದ್ರೆ ನೋಡಿ, ಸದ್ಯಕ್ಕೆ ಆಗಿರುವಂಥ ಪರಿಸ್ಥಿತಿ, ಇರುವಂಥ ಚಿಕ್ಕ ಬಾಗಿಲು ನೂಕು ನುಗ್ಗಲು ಅಲ್ಲಿ ಆರಂಭ ಆಗಿದೆ. ಗ್ಲಾಸ್ನ ಪುಡಿ ಪುಡಿ ಗ್ಲಾಸ್ ಕೂಡ ಅಲ್ಲಿರುವಂಥ ಡೋರ್ ಕೂಡ ಪುಡಿ ಪುಡಿ ಆಗಿ ಬಿದ್ದಿರುವಂಥದ್ದು. ಅದರಿಂದ ಅಲಿ ಎಂಬಂಥ ವ್ಯಕ್ತಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆಯನ್ನು ಕೊಡಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಬಟ್ ಯಾಕೆ ಈ ರೀತಿಯಾಗಿ ತಿಳಿದಂಥವ್ರು, ಎಲ್ಲದ್ರ ಬಗ್ಗೆ ಅರಿವಿದ್ದಂಥವ್ರು ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆಯಾಗಿ ಕಾಣಿಸುತ್ತೆ.